ರಂಗೇರ್ತಾ ಇದೆ ರಣಕಣ ರಾಜ್ನಲ್ಲಿ ಲೋಕ ದರ್ಶನ. ನಿಮ್ಮ ರಾಜ್ ನ್ಯೂಸ್ನಲ್ಲಿ 28 ಕ್ಷೇತ್ರಗಳ ಕಂಪ್ಲೀಟ್ ಚಿತ್ರಣ. ರಾಜ್ ನ್ಯೂಸ್ ಪ್ರತಿ ಲೋಕಸಭಾ ಕ್ಷೇತ್ರದ ಆಳ ಅಗಲವನ್ನ ತಿಳಿಸುತ್ತೆ. ಎಲೆಕ್ಷನ್ ಪೂರ್ವ ಸರ್ವೆ, ಕರೆ ಮಾಡಿ ವೋಟ್ ಮಾಡಿ, ಕ್ಷೇತ್ರದ ಸ್ಥಿತಿಗತಿ ಏನಾಗಿದೆ, ನಿಮ್ಮ ಬೆಂಬಲ ಯಾರಿಗೆ, ಕೈ ಕಮಲದ ಅಭ್ಯರ್ಥಿಯ ಭವಿಷ್ಯ ಏನಾಗಬಹುದು. ರಾಜ್ಯದಲ್ಲಿ ಹೇಗೆ ಬಿಸಿಲಿನ ಕಾವು ಹೆಚ್ಚಾಗ್ತಾ ಇದೆಯೋ ಹಾಗೆ 2024ರ ಸಾರ್ವತ್ರಿಕ ಚುನಾವಣೆಯೂ ಕೂಡ ಅಷ್ಟೇ ರಂಗೇರ್ತಾ ಇದೆ. ನಿಮ್ಮ ರಾಜ್ ನ್ಯೂಸ್ನಲ್ಲಿ 28 ಕ್ಷೇತ್ರಗಳ ಕಂಪ್ಲೀಟ್ ಚಿತ್ರಣವನ್ನ ನಾವು ನಿಮಗೆ ಉಣಬಡಿಸ್ತೀವಿ. ರಾಜ್ ನ್ಯೂಸ್ ಪ್ರತಿ ಲೋಕಸಭಾ ಕ್ಷೇತ್ರದ ಆಳ ಅಗಲವನ್ನ ನಾವು ನಿಮಗೆ ತಿಳಿಸ್ತೀವಿ. ಇದು ಎಲೆಕ್ಷನ್ ಪೂರ್ವ ಸರ್ವೆ, ಕರೆ ಮಾಡಿ ವೋಟ್ ಮಾಡಿ, ಕ್ಷೇತ್ರದ ಸ್ಥಿತಿಗತಿ ಹೇಗಿದೆ, ನಿಮ್ಮ ನಿರ್ಧಾರ ಏನು, ಕೈಗೆ ನಿಮ್ಮ ಸಪೋರ್ಟ ಅಥವಾ ಕಮಲ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂದ್ಕೊಂಡಿದ್ದೀರಾ? ಎಲೆಕ್ಷನ್ ಟೈಮ್ನಲ್ಲಿ ಸಚಿವೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಜೋರಾಗಿನೇ ನಡೆದಿತ್ತು. ಯಾರ ಕಡೆಗಿದೆ ಚಿಕ್ಕಮಗಳೂರು ಕ್ಷೇತ್ರದ ಜನರ ಒಲವು? ಹಾಗಾದ್ರೆ ರಾಜ್ಯ ಸರ್ವೆಯಲ್ಲಿ ಇವತ್ತು ಉಡುಪಿ ಚಿಕ್ಕಮಗಳೂರು ರೌಂಡ್ಸ್ ಅನ್ನ ಹಾಕ್ತಾ ಇದ್ದೀವಿ. ಇಂದಿರಾಗೆ ಪೂರ್ವ ಜನ್ಮ ನೀಡಿದಂತಹ ಕ್ಷೇತ್ರದಲ್ಲಿ ಯಾರಿಗೆ ಅದೃಷ್ಟ, ಯಾರಿಗೆ ದುರಾದೃಷ್ಟ, ಇಲ್ಲಿ ಮಹಿಳಾ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಯಾರಿಗೆ ಕಾದಿದೆ ಸಂಕಷ್ಟ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ ಕೈ ಹಿಡಿದ ಹೆಗಡೆ ಅವರು, ಹಾಗಾಗಿ ಹೆಗಡೆ ಅವರ ಕೈ ಅಣ್ಣನ ಹಿಡಿತಾರ ಮತದಾರ ಪ್ರಭುಗಳು. ಎಲೆಕ್ಷನ್ ಟೈಮ್ನಲ್ಲಿ ಸಚಿವೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಎಷ್ಟು ದೊಡ್ಡ ಮಟ್ಟಿಗೆ ಕಾವೇರಿತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ. ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಲೇಬಾರದು ಅಂತ ಸ್ವಪಕ್ಷದ ನಾಯಕರೇ ಕೇಂದ್ರ ನಾಯಕರಿಗೆ ಬರೋಬ್ಬರಿ 5,000 ಪತ್ರ ಚಳುವಳಿಯನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ಗೋ ಬ್ಯಾಕ್ ಶೋಭಾ ಅಭಿಯಾನವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದ್ರು. ಹಾಗಾಗಿ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಈ ಬಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಒಲಿದಿರುವಂಥದ್ದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್. ಹಾಗಾಗಿ ಯಾರ ಕಡೆಗೆ ಇದೆ ಚಿಕ್ಕಮಗಳೂರು ಕ್ಷೇತ್ರದ ಜನರ ಒಲವು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ವೀಕ್ಷಕರೇ, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಉಡುಪಿ ಚಿಕ್ಕಮಗಳೂರು ಲೋಕ ಕ್ಷೇತ್ರ ಬಹಳ ಟಫ್ ಫೈಟ್ ಕೊಡ್ತಾ ಇದೆ ಅಂತ. ಒಂದು ಕಡೆ ಕೋಟಾ ಶ್ರೀನಿವಾಸ್ ಪೂಜಾರಿ, ಮತ್ತೊಂದು ಕಡೆ ಜಯಪ್ರಕಾಶ್ ಹೆಗಡೆ ಅವರು, ಇಬ್ಬರೂ ಕೂಡ ಘಟಾನುಘಟಿ ನಾಯಕರು ಅಂತಾನೆ ಹೇಳ್ಬೋದು. ಪಕ್ಷದಲ್ಲಿ ಸಕ್ರಿಯರಾಗಿದ್ರು, ಕಾರ್ಯ ಪ್ರವೃತ್ತಿಯಲ್ಲಿ ತೊಡಗಿದ್ದಂಥವರು. ಹಾಗೆ ಬ್ಲ್ಯಾಕ್ ಮಾರ್ಕ್ ಅನ್ನೋದು ಇಲ್ವೇ ಇಲ್ಲ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ. ಬಹಳ ತಳಮಟ್ಟದಿಂದ ಇಲ್ಲಿವರೆಗೂ ಅಂದ್ರೆ ಸಚಿವ ಸ್ಥಾನದವರೆಗೂ ಕೂಡ ಬಂದಿದ್ದಾರೆ ಅಂತಂದ್ರೆ ಗಮನಿಸಬೇಕಾಗುತ್ತೆ. ಸಚಿವ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಅಂತಂದ್ರೆ ಗಮನಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಈಗ ಬಿಜೆಪಿ ಗೆಲುವಿನ ನಾಗಾಲೋಟಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಬ್ರೇಕ್ ಅನ್ನ ಹಾಕ್ತಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. 2014ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮೋದಿ ಅಲೆಯೊಂದಿಗೆ ಹಿಂದುತ್ವದ ಅಂಶವೂ ಕೂಡ ಸೇರ್ಕೊಂಡು ಕೇಸರಿ ಪಕ್ಷ ಅಮೋಘ ವಿಜಯವನ್ನ ಸಾಧಿಸಿತು. ಅದಾದ ನಂತರ 2019ರಲ್ಲೂ ಕೂಡ ಅಮೋಘ ದಿಗ್ವಿಜಯವನ್ನ ಸಾಧಿಸೋದರ ಮುಖಾಂತರ ಶೋಭಾ ಕರಂದ್ಲಾಜೆ ಅವರು ಗೆಲುವನ್ನ ಸಾಧಿಸಿದ್ರು. ಆದರೆ ಈ ಬಾರಿ ಏನಾಗುತ್ತೆ, ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಈ ಬಾರಿಯೂ ಕೂಡ ಕೇಸರಿ ಕೋಟೆಯಲ್ಲಿ ಅಂದ್ರೆ ಕೇಸರಿನೇ ಅರಳುತ್ತಾ ಅಥವಾ ಕೇಸರಿಯನ್ನ ಅಂದ್ರೆ ಕಮಲವನ್ನ ಮುದುಡಿ ಹಾಕಿ ಕೈ ಇಲ್ಲಿ ಪತಾಕೆಯನ್ನ ಹಾರಿಸುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ 2024ರ ಲೋಕಸಭಾ
ಚುನಾವಣೆ ಬಹಳ ರಂಗೇರ್ತಾ ಇರುವಂತಹ ಸಂದರ್ಭದಲ್ಲೇ ಇಬ್ಬರು ಕೂಡ ಘಟಾನುಘಟಿ ನಾಯಕರು ಸ್ಪರ್ಧೆಗೆ ಇಳಿದಿದ್ದಾರೆ. ಬಹಳ ಇಬ್ಬರು ಕೂಡ ಅಚ್ಚುಕಟ್ಟಾಗಿ ಕಾರ್ಯವನ್ನ ನಿರ್ವಹಿಸಿಕೊಂಡಿರುವಂತಹ ನಾಯಕರೇ. ಇಬ್ಬರು ಕೂಡ ಈಗ ಸಂಸದರ ಸ್ಥಾನಕ್ಕೆ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದಾರ ಪ್ರಭುಗಳು ಯಾರಿಗೆ ಒಲವನ್ನ ವ್ಯಕ್ತಪಡಿಸ್ತಾರೆ, ಯಾರಿಗೆ ಜೈಕಾರವನ್ನ ಹಾಕ್ತಾರೆ ಅನ್ನೋದೇ ಈಗ ಕ್ವೆಶ್ಚನ್ ಮಾರ್ಕ್ ಆಗಿರುವಂಥದ್ದು. ನಾನು ಈಗಾಗಲೇ ಹೇಳ್ತಾ ಇದ್ದೆ, ನೀವು ಕೂಡ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಅಂದರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ MP ಯಾರಾಗಬೇಕು, ನಮಗೆ ಈ ಸಂಸದನೇ ಆಯ್ಕೆ ಆಗಬೇಕು, ಅಂದರೆ ಈ ಅಭ್ಯರ್ಥಿನೇ ಆಯ್ಕೆ ಆಗಬೇಕು, ಮುಂದಿನ ದಿನಗಳಲ್ಲಿ ಇವರೇ ನಮಗೆ ಸಂಸದರಾಗಿ ಆಳ್ವಿಕೆಯನ್ನು ನಡೆಸಿದ್ರೆ ಉತ್ತಮ ಅಂತ ನೀವು ನಿಮ್ಮ ಅಭಿಪ್ರಾಯವನ್ನು ಏನಾದರೂ ವ್ಯಕ್ತಪಡಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಹಂಚ್ಕೋಬಹುದು. ಹಾಗಾದ್ರೆ ಉಡುಪಿ ಚಿಕ್ಕಮಗಳೂರು ಕದನ 2019ರ ಎಲೆಕ್ಷನ್ ಫಲಿತಾಂಶ ಹೇಗಿತ್ತು, ಯಾರು ಗೆದ್ದಿದ್ರು ಯಾರು ಸೋತಿದ್ರು ಅನ್ನೋದನ್ನ ಗಮನಿಸಬಹುದಾಗುತ್ತೆ. JDS ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ವಿರುದ್ಧ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆಯನ್ನ ಮಾಡಿರ್ತಾರೆ. ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಬರೋಬ್ಬರಿ 3,69,317 ಮತಗಳು ಬಿದ್ದಿರುತ್ತೆ. 2019ರ ಚುನಾವಣೆಯ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಾ. ಇಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಂದರೆ ಶೋಭಾ ಕರಂದ್ಲಾಜೆ ಅವರಿಗೆ ಜೈಕಾರವನ್ನ ಹಾಕುವುದರ ಮುಖಾಂತರ ಗೆಲುವಿನ ತೂಗುಯ್ಯಾಲೆಯಲ್ಲಿ ತೂಗಿಸಿರ್ತಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ಬಹಳ ದೊಡ್ಡ ಮಟ್ಟದ ಗೆಲುವು ಅಂತಾನೆ ಹೇಳ್ಬೋದು. ಬರೋಬ್ಬರಿ 3 ಲಕ್ಷದ ಅಂತರದಲ್ಲಿ ಗೆಲುವನ್ನು ಸಾಧಿಸಿರ್ತಾರೆ. ಆದರೂ ಕೂಡ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಗಿಟ್ಸ್ಕೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡುವುದ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಳೆದು ತೂಗಿ ಪಕ್ಷ ಅಂದರೆ ಕ್ಷೇತ್ರದಲ್ಲಿ ಮತದಾರ ಪ್ರಭುಗಳೇ ಅವರ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಧ್ವನಿಯನ್ನ ಎತ್ತಿದ್ರು. ಕ್ಷೇತ್ರಕ್ಕೆ ಅವರು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ. ಕೇಂದ್ರ ಸಚಿವೆ ಆಗಿದ್ದಾರೆ, ಯಾವಾಗೋ ಒಂದ್ಸರಿ ಬರ್ತಾರೆ, ಮುಖ ತೋರಿಸ್ತಾರೆ, ಬಿಟ್ರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಮುಂದೇನೋ ಆಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ನಮಗಿಲ್ಲ. ಹಾಗಾಗಿ ಈ ಬಾರಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಬೇಡವೇ ಬೇಡ. ಬೇಕಾದ್ರೆ ಇಲ್ಲಿ ಹೊಸ ಅಭ್ಯರ್ಥಿಯನ್ನ ಹಾಕಿ ನಾವು ಬೇಕಾದ್ರೆ ಅವರನ್ನ ಗೆಲ್ಸ್ಕೊಂಡು ಬರ್ತೀವಿ ಅಂತ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಚಳವಳಿಯನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಅವರಿಗೆ ಕೋಕನ್ನ ನೀಡಿದ್ದಾಗಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಆಹ್ವಾನವನ್ನು ನೀಡಲಾಗಿದೆ. ಒಟ್ಟಾರೆಯಾಗಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ್ರು. 7,18,916 ಮತಗಳನ್ನ ಪಡೆಯೋದ್ರ ಮುಖಾಂತರ ವಿಕ್ಟರಿಯನ್ನೇ ಬಾರಿಸಿದ್ರು ಅಂತಾನೆ ಹೇಳ್ಬೋದು ಶೋಭಾ ಕರಂದ್ಲಾಜೆ ಅವರು. ಏನು ಇಲ್ಲಿ JDS ಅಭ್ಯರ್ಥಿಯಾಗಿದ್ದಂತಹ ಪ್ರಮೋದ್ ಅವರು ಕೂಡ 3,69,317 ಮತಗಳನ್ನ ಪಡ್ಕೊಳ್ಳೋದ್ರ ಮುಖಾಂತರ ಸಫಲರಾದರು. ಮತಗಳಿಕೆಯ ಲೆಕ್ಕಾಚಾರವನ್ನ ಗಮನಿಸೋದಾದ್ರೆ ಬರೋಬ್ಬರಿ 62.46% ಮತವನ್ನ ಗಳಿಸಿದ್ರು ಶೋಭಾ ಕರಂದ್ಲಾಜೆ ಅವರು. ಮೈತ್ರಿ ಅಭ್ಯರ್ಥಿ ಪಡೆದಿದ್ದು 2019ರಲ್ಲಿ 32.09% ಮಾತ್ರ. ಒಟ್ಟಾರೆಯಾಗಿ ಕಾದ್ ನೋಡ್ಬೇಕಾಗುತ್ತೆ. ಇವತ್ತು ರಾಜ್ ನ್ಯೂಸ್ನಲ್ಲಿ ಚಿಂತನ ಮಂಥನ ನಡೀತಾ ಇದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ MP ಯಾರಾಗಬೇಕು, ನಿಮ್ಮ ಮತ ಯಾರಿಗೆ ಅನ್ನುವಂತಹ ಅಭಿಯಾನಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಹೇಗಿದೆ ಪುರುಷ ಹಾಗೆ ಮಹಿಳೆಯರ ಫಲಾಫಲ? ಉಡುಪಿ ಚಿಕ್ಕಮಗಳೂರು ಲೋಕ ಕದನ ಆರಂಭ ಆಗಿದೆ. ಲೋಕ ಕ್ಷೇತ್ರದಲ್ಲಿ ಮಹಿಳಾ ಹಾಗೆ ಪುರುಷರ ಫಲಾಫಲ ಹೇಗಿದೆ? ಗ್ಯಾರಂಟಿಗೆ ಜೈಕಾರವನ್ನ ಹಾಕ್ತಾರ ಮಹಿಳಾ ಮತದಾರರು? ಹಾಗಾದ್ರೆ ಹೇಗಿದೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಪುರುಷ ಹಾಗೆ ಮಹಿಳೆಯರ ಫಲಾಫಲ? ಲೋಕ ಕ್ಷೇತ್ರದಲ್ಲಿ ಮಹಿಳಾ ಮತಗಳೇ ಫೈನಲ್, ನಿರ್ಣಾಯಕ ಮತಗಳು ಅಂತಾನೆ ಹೇಳ್ಬೋದು. ಹಾಗಾಗಿ ಕುತೂಹಲವನ್ನ ಕೇಳಿಸ್ತಾ ಇದೆ. ಏನಾದರೂ ಗ್ಯಾರಂಟಿಗೆ ಮನಸೋಲ್ತಾರಾ ಮಹಿಳಾ ಮಣಿಯರು? ರಾಜ್ಯದಲ್ಲಿ ರಾರಾಜಿಸ್ತಾ ಇವೆ 5 ಗ್ಯಾರಂಟಿಗಳು. ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಹಾಗೆ ಶಕ್ತಿ ಯೋಜನೆ. ಹೆಣ್ಣು ಮಕ್ಕಳಿಗಂತಾನೆ ಮೀಸಲಿಟ್ಟಿರುವಂತಹ ಯೋಜನೆಗಳು ಈಗಾಗಲೇ ರಾಜ್ಯದಲ್ಲಿ ವಿಜೃಂಭಿಸ್ತಾ ಇದೆ. ಹಾಗಾಗಿ ಈ ಗ್ಯಾರಂಟಿಗಳಿಗೆ ಮನಸೋದು ಹೆಂಗಳೆಯರು ಕಾಂಗ್ರೆಸ್ಗೆ ಜೈಕಾರವನ್ನ ಹಾಕ್ತಾರಾ? ಒಂದು ಶಕ್ತಿ ಯೋಜನೆಗೆ ಈಗಾಗಲೇ
ಹೆಣ್ಣು ಮಕ್ಕಳು ಫಿದಾ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ರಾಜ್ಯದೆಲ್ಲೆಡೆ ಸಂಚಾರವನ್ನ ಮಾಡೋದಕ್ಕೆ ಫ್ರೀ ಬಿಟ್ಟಿದ್ದಾರೆ. ಶಕ್ತಿ ಯೋಜನೆ ಫಲಿಸ್ತಾ ಇದೆ. ಇನ್ನೊಂದು ಕಡೆ ಅನ್ನಭಾಗ್ಯ, ಪ್ರತಿ ಮನೆಗೆ ಅಂದ್ರೆ ರೇಷನ್ ಕಾರ್ಡ್ ಇರೋರಿಗೆ 5 ಕೆಜಿ ಅಕ್ಕಿ, ಇನ್ನ 5 ಕೆಜಿಗೆ ಹಣ ಕೂಡ ನೀಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಗೃಹ ಜ್ಯೋತಿ 200 ಯೂನಿಟ್ ವಿದ್ಯುತ್ತನ್ನು ನೀಡೋದ್ರ ಮುಖಾಂತರ ಪ್ರತಿ ಮನೆಗೆ ಬೆಳಕಾಗ್ತಾ ಇದೆ. ಗೃಹಲಕ್ಷ್ಮಿ ಪ್ರತಿ ಮನೆಯ ಯಜಮಾನಿಯ ಅಕೌಂಟ್ಗೆ 2,000 ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ. ಹಾಗಾಗಿ ಇಷ್ಟು ಫೆಸಿಲಿಟಿ ಕೊಡ್ತಾ ಇರುವಂತಹ ಕಾಂಗ್ರೆಸ್ ಪರವಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಹೆಂಗಳಿಯರು ಜೈಕಾರವನ್ನ ಹಾಕಬಹುದಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಹಾಗಾದ್ರೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಮತದಾರರು ಎಷ್ಟಿದ್ದಾರೆ ಅವರ ವಿವರವನ್ನ ಗಮನಿಸೋದಾದ್ರೆ ಪುರುಷರು 7,62,568 ಪುರುಷರು ಇರುವಂತದ್ದು ಪುರುಷ ಮತದಾರರು. ಇತರೆ ಮತದಾರರನ್ನ ಗಮನಿಸ್ತಾ ಇದ್ದೀವಿ, ಕೇವಲ 38 ಮತದಾರರಿದ್ದಾರೆ. ಈಗ ಪುರುಷ ಮತದಾರರು 7,62,558 ಮತಗಳು ಗಂಡಸರದಿರೋದು. ಇನ್ನ ಅದರ್ಸ್ ವೋಟಿಂಗ್ ಅಂತ ಗಮನಿಸೋದಾದ್ರೆ ಕೇವಲ 38 ಇದೆ. ಈಗಾಗಲೇ ನಾನು ಹೇಳಿದೆ, ಮಹಿಳಾ ಮತದಾರರೇ ಇಲ್ಲಿ ನಿರ್ಣಾಯಕ ಅಂತ. ಪುರುಷರಿಗಿಂತ ಹೆಚ್ಚು ಡಾಮಿನೇಟ್ ಆಗಿ ಇಲ್ಲಿ ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು. ಹಾಗಾಗಿ ಪ್ಲಸ್ಸು ಮೈನಸ್ಸಿನ ಜಂಜಾಟ ಮಾತ್ರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ಇವತ್ತು ಲೋಕ ಕದನದಲ್ಲಿ ಯಾರಿಗೆ ಜೈಕಾರವನ್ನ ಹಾಕ್ತಾನೆ ಮತದಾರ ಪ್ರಭು ಅಂತ, ಕೋಟಾ ಶ್ರೀನಿವಾಸ್ ಪೂಜಾರಿಗ ಅಥವಾ ಜಯಪ್ರಕಾಶ್ ಹೆಗಡೆಗ? ನೀವು ಕೂಡ ಉಡುಪಿ ಚಿಕ್ಕಮಗಳೂರಿಗೆ ಸಂಸದ ಯಾರಾಗಬೇಕು ಅನ್ನುವಂಥ ಅನಿಸಿಕೆಯನ್ನ ಹಂಚ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಮಾತಾಡ್ಬೋದು.